ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಏನಪ್ಪ ಮಾಡ್ತಾ ಇರೋದು ಅಂತ ಅನ್ಕೊತಾ ಇದ್ದೀರಾ? ಒಂದು ಸ್ಪೆಷಲ್ ರೆಸಿಪಿ, ಸಿಂಪಲ್ ರೆಸಿಪಿ ತಂದಿದ್ದೀನಿ. ಇದು ಏನಂತ ಅಂದರೆ ಪಂಪ್ಕಿನ್ ಫ್ರೈ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಎಲ್ಲ ಈ ಥರ ಹೊಟ್ಟು ತಕ್ಕೋಬೇಕು ನೀಟಾಗಿ. ಈ ಥರ ಎಲ್ಲ ತೆಗೆದು ಹೀಗಿಟ್ಕೋಬೇಕು. ಈಗ ಇದನ್ನೇ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಡೋಣ ಈ ರೀತಿ. ಆವಾಗ ಚೆನ್ನಾಗಿ ಕುಕ್ ಆಗುತ್ತೆ. ಎಲ್ಲ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಪಂಪ್ಕಿನ್ ಪಲ್ಯ ಮಾಡೋಕ್ಕೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಚಿಲ್ಲಿ ಪೌಡರ್, ರುಚಿಗೆ ತಗ್ಗ ಉಪ್ಪು, ಅರಿಶಿನ ಪೌಡರ್, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು, ಮೆಣಸಿನ್ಕಾಯಿ ಒಂದು 5ರಿಂದ 6, ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಆಯಿಲ್. ಈಗ ನಿಮಗೆ ಒಂದು ಸೀಕ್ರೆಟ್ ಹೇಳ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ಸೀಕ್ರೆಟ್ ಇದೆ. ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನೇ ಗೊಜ್ಜು ಥರ ತಗೋಬೇಕು. ಇದೇ ಸೀಕ್ರೆಟ್. ಇದೇ ಟೇಸ್ಟಿಯಾಗಿರುತ್ತೆ. ನಮ್ಗೆ ಗುಮಿಲಿಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಿಸುಕಿ ಗೊಜ್ಜು ತಗೋಬೇಕು. ಹುಣಸೆ ಹಣ್ಣು, ಬೆಲ್ಲ ನೋಡಿ ಈ ರೀತಿ ಗೊಜ್ಜು ಮಾಡ್ಕೋಬೇಕು. ಇದೇ ಸೀಕ್ರೆಟ್. ಇದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಒಗ್ಗರಣೆ ಹಾಕ್ಕೊಡೋಣ. ಸ್ಟವ್ ಅಂಟಿಸ್ಕೊಡೋಣ. ಬಾಣಲಿ ಇಟ್ಕೊಡೋಣ. ಬಾಣಲಿ ಬಿಸಿಯಾಗಿದೆ. ಆಯಿಲ್ ಹಾಕ್ಕೊಡೋಣ. ಆಯಿಲು ಬಿಸಿಯಾಗಿದೆ. ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಡೋಣ. ಸಾಸಿವೆ ಚಿಟಪಟ ಅಂತ ಇದೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಡೋಣ. ಈಗ ಈರುಳ್ಳಿ ಹಾಕ್ಕೊಡೋಣ. ಇದರಲ್ಲೇ ಕರಿಬೇವು ಸಹ ಹಾಕ್ಕೊಡೋಣ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು. ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾವು ಗುಮ್ಲಿಕಾಯಿ ಹಾಕ್ಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗುಮ್ಲಿಕಾಯಿ ಹಾಕಿದ್ಮೇಲೆ ಸ್ಮೆಲ್ಲಂತೂ ಸಕ್ಕತ್ತಾಗಿ ಬರ್ತಾ ಇದೆ. ಗುಮ್ಲಿಕಾಯಿ ಹಾಕಿದ ತಕ್ಷಣ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಬೇಕು. ಒಂದು 5 ಮಿನಿಟ್ಸ್ ಆಗಿದೆ. ನೋಡೋಣ. ನೋಡಿ ಈ ಥರ ಬೆಂದಿದೆ. ಈಗ ಇದಕ್ಕೆ ಖಾರ ಎಲ್ಲ ಸೇರಿಸ್ಕೊಡೋಣ. ನೋಡಿ ರುಚಿಗೆ ತಗ್ಗ ಉಪ್ಪು, ಮೆಣಸಿನ್ಕಾಯಿ ಪೌಡರ್, ಆಮೇಲೆ ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಈಗ ಹುಣಸೆ ಹಣ್ಣು ರಸವನ್ನೇ ಹಾಕಬೇಕು. ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಕುಕ್ ಮಾಡಬೇಕು. ಈಗ ಪ್ಲೇಟ್ ಮುಚ್ಚೋಣ. 5 ಮಿನಿಟ್ಸ್ ಆದಮೇಲೆ ನೋಡೋಣ.
5 ಮಿನಿಟ್ಸ್ ಆಗಿದೆ, ನೋಡೋಣ ಬನ್ನಿ. ವಾವ್, ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿದೆ. ಪಂಪ್ಕಿನ್ ತುಂಬ ಒಳ್ಳೆಯದು ದೇಹಕ್ಕೆ. ನೀವು ಬೆಳಗ್ಗೆ ಏನಾದರೂ ನನಗೆ ತಿಂಡಿ ಬೇಡ, ನಾನು ಪಂಪ್ಕಿನೇ ತಿಂತೀನಿ ಅನ್ನೋ ಅಂತ ಇಷ್ಟಪಡೋರಿದ್ದರೆ ಖಂಡಿತ ಇದನ್ನು ಮಾಡಿಕೊಂಡು ಒಂದು ಪ್ಲೇಟ್ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಂತೂ ಆಲ್ಮೋಸ್ಟ್ ಆಗಿದೆ, ನೋಡೋಣ ಕುಕ್ ಆಗಿದೆ ಅಂತ. ನೋಡಿ ಆಗಿದೆ. ಫ್ರೈ ಮಾಡಿದ್ದು ಹಾಕಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡೋದೆ. ಇದು ಚಪಾತಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಹಾಗೇನೂ ತಿನ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಬೇಕು. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಪಂಪ್ಕಿನ್ ಫ್ರೈ. ಥ್ಯಾಂಕ್ ಯು, ಬಾಯ್.